ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಪದೇ ಪದೇ ಬೆಲೆ ಏರಿಕೆ. ಉಳಿತಾಯ ಮಾಡಿ ಅಂತಾರೆ, ಇವರೇ ಬೆಲೆ ಏರಿಸ್ತಾರೆ. ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಪದೇ ಪದೇ ಬೆಲೆ ಏರಿಕೆ. ಉಳಿತಾಯ ಮಾಡಿ ಅಂತಾರೆ, ಇವರೇ ಬೆಲೆ ಏರಿಸ್ತಾರೆ. ಪ್ರಧಾನಿ ಮೋದಿ ವಿರುದ್ಧ ಸಚಿವ ಕೆ ವೆಂಕಟೇಶ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಯುದ್ಧ ಇರೋದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಒಪ್ಪೋಣ, ಆದ್ರೆ ಯುದ್ಧನೇ ಇಲ್ಲದಿದ್ದಾಗ್ಲೂ ಕೂಡ ಬೆಲೆ ಏರಿಕೆ ಯಾಕೆ? ಚಾಮರಾಜನಗರದಲ್ಲಿ ಸಚಿವ ಕೆ ವೆಂಕಟೇಶ್ ಅವರು ವಾಗ್ದಾಳಿ ಮಾಡಿದ್ದಾರೆ. ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ಪದೇ ಪದೇ ಬೆಲೆ ಏರಿಕೆ ಆಗ್ತಾ ಇದೆ, ಉಳಿತಾಯ ಮಾಡಿ ಅಂತಾರೆ, ಇವರೇ ಬೆಲೆ ಏರಿಸ್ತಾರೆ ಅಂತ ಚಾಮರಾಜನಗರದಲ್ಲಿ ಸಚಿವ ಕೆ ವೆಂಕಟೇಶ್ ವಾಗ್ದಾಳಿ ಮಾಡಿದ್ದಾರೆ. ಹಾಗಾದ್ರೆ ಏನ್ ಮಾತನಾಡಿದ್ದಾರೆ ನೋಡೋಣ. ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲಾ ಪದಾರ್ಥದ ರೇಟು ಜಾಸ್ತಿ ಮಾಡಿದ್ದಾರೆ. ಯಾವ್ದು ಕಡಿಮೆ ಆಗಿದೆ? ಅವ್ರು ಹಚ್ಚೇ ದಿನ ಭಾಷಣ ಮಾಡ್ತಾರೆ. ರೇಟ್ ಜಾಸ್ತಿ ಮಾಡೋದು ಹಚ್ಚೇ ದಿನ. ಅವ್ರು ಬಂದಾಗಿಂದ ಪೆಟ್ರೋಲು ಡೀಸೆಲ್ಲು ಆರು ಪದಾರ್ಥಗಳ ಬೆಲೆ ಎಲ್ಲ ಜಾಸ್ತಿ ಆಗಿ ಯಾವ್ದು ಕಡಿಮೆ ಆಗಿದೆ? ಯಾವ್ದು ಕಡಿಮೆ ಮಾಡಿದ್ದಾರೆ? ಈಗ ರೈತ ಜನಕ್ಕೆಲ್ಲ ನೀವು ಉಳಿತಾಯ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ, ಜನಕ್ಕೆ ಉಳಿತಾಯ ಮಾಡಿ ಏನಿದೆ ನಿಮಗೆ ಅರ್ಥ ಆಯ್ತಾ ಇದೆ? ಯಾವ ತರ ಮೋದಿ ಒಂದು ಅಂದ್ರೆ ಬಿಜೆಪಿ ವಾದ ಸರ್ ಏನಂತ ಹೇಳಿದ್ರೆ ಯುದ್ಧ ಶುರುವಾಗಿದೆ, ನಮ್ಮ ದೇಶಕ್ಕಷ್ಟೇ ಅಲ್ಲ ಪ್ರಪಂಚವೇ ಬಾಧಿತ ಆಗಿಲ್ಲಪ್ಪ. ಈಗ ತಾತ್ಕಾಲಿಕವಾಗಿ ಅಲ್ಲಿ ಬರ್ತಕ್ಕಂಥ ನಮ್ಮ ಆಯುಧದಿಂದ ತೊಂದರೆ ಆಗಿದೆ. ಒಂದು ವಿಧದಲ್ಲಿ ಒಪ್ಕೊಳ್ಳೋಣ. ಮೊದಲ ರೇಟ್ ಜಾಸ್ತಿ ಮಾಡಿದ್ರೆ ಯಾಕೆ ಜಾಸ್ತಿ ಮಾಡಿದ್ರು? ಮೊದಲೆಲ್ಲ ಏನು ಇರ್ಲಿಲ್ವಲ್ಲ. 60 ರೂಪಾಯಿ ಇದ್ದ ಪೆಟ್ರೋಲ್ ತಗೊಂಡು 100 ರೂಪಾಯಿ 100, 102, 103 ನಿಲ್ಸಿದ್ರಲ್ಲ. ಅದು ಯಾಕೆ ನಿಲ್ಸಿದ್ರು? ಈಗ ಯುದ್ಧ ಕಾರಣ ಹೇಳ್ತಾ ಇದ್ದಾರೆ. ಆಯ್ತಾ, ಬಂದ್ ರೀತಿ ಒಪ್ಕೊಳ್ಳೋಣ. ಮೊದಲೇನಾಗಿತ್ತು? ಯುದ್ಧ ನಡೀತಾ ಇತ್ತು. ಆದ್ರಿಂದ ಮೋದಿ ಅವರಿಗೆ ಬಡವರನ್ನ ರಕ್ತ ಹೀರಿ ಹಣ ಸರ್ಕಾರಕ್ಕೆ ತಗೋಬೇಕು ಅಂತ ಉದ್ದೇಶ ಇದ್ದಾಗಿದೆ. ಚಾಮರಾಜನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಹಾಗಾಗಿ ಹಲವು ವಾರ್ಡ್ಗಳಿಗೆ ಉಸ್ತುವಾರಿ ಸಚಿವ ವೆಂಕಟೇಶ್ ಅವರು ಭೇಟಿಯನ್ನ ಕೊಟ್ಟಿದ್ರು. ಜನರ ನೀರಿನ ಸಮಸ್ಯೆಯನ್ನ ಸಚಿವ ವೆಂಕಟೇಶ್ ಅವರು ಆಲಿಸಿದ್ದಾರೆ. ಇನ್ನು ಸಚಿವರಿಗೆ ದೂರುಗಳ ಸರಮಾಲೆಯನ್ನೀಗ ಸ್ಥಳೀಯರು ಕೊಟ್ಟಿದ್ದಾರೆ. ಕಸ ವಿಲೇವಾರಿ ಸಮಸ್ಯೆ ಜೊತೆಗೆ ಚರಂಡಿ ಸ್ವಚ್ಛತೆ ಇಲ್ಲ ಅಂತ ಕೂಡ ದೂರು ಕೊಟ್ಟಿದ್ದಾರೆ. ಇನ್ನು ಈ ಎಲ್ಲಾ ಸಮಸ್ಯೆಗಳನ್ನ ಶೀಘ್ರದಲ್ಲೇ ಬಗೆಹರಿಸೋದಾಗಿ ಕೂಡ ಸಚಿವ ವೆಂಕಟೇಶ್ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ. ಬೇಸಿಗೆ ಇದೆ, ಬಿಸಿಲಿದೆ. ಯಾವಾಗಲೂ ಇಂಥ ಬೇಸಿಗೆ ಬಿಸಿಲು ನಮ್ಮ ವಯಸ್ಸಲ್ಲಿ ನೋಡೇ ಇರಲಿಲ್ಲ. ಅಷ್ಟೇ ಬಿಸಿಲಿದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಈ ಜಿಲ್ಲೆಯಲ್ಲಿ. ಕೆಲವು ಕಡೆ ಎಲ್ಲ ನೋಡೋಕೆ ಎಲ್ಲ ಕುಡಿಯೋ ನೀರಿಗೆ ಅವ್ರಿಗೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಮೊದಲನೇದು. ಬಾಕಿ ಸಣ್ಣ ಪುಟ್ಟ ಕೆಲಸಗಳನ್ನ ನೋಡೋಣ. ಆದರೆ ಮೊದಲು ನಾವೇ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಆದರೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ಸರ್? ಸದ್ಯಕ್ಕೆ ಏನಿಲ್ಲ, ಬಟ್ ಮೇವಿನ ಕೊರತೆ ಆದರೆ ನಾವೇನು ತರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ವರದಿ ಪ್ರಕಾರ ಏನು ಆ ಥರ ಏನು ವರದಿ ಇಲ್ಲ. ಏನು ಬಂದರೆ ನೋಡಿ, ಇಲ್ಲಿ ಮಳೆ ಇಲ್ಲ, ಬಟ್ ನಿನ್ನೆ ಎಲ್ಲ ಕಡೆ ಮಳೆ ಭಾಳ ಚೆನ್ನಾಗಿ ಆಗಿದೆ. ಮಳೆ ಒಂದು 2-3 ಮಳೆ ಆದರೆ ಹೆಸರು ಬಂದ್ಬಿಡುತ್ತೆ. ಅದೇನು ತೊಂದರೆ ಆಗಲ್ಲ ಅನ್ಸುತ್ತೆ. ತೊಂದರೆ ಆದರೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಬೇಸಿಗೆ